ಸೊ ಈಗ ನಾವು ಬಂದಿದ್ದೀವಿ, ಯಾವ್ದಿದು ಪಾಯಿಂಟ್? KMC ಕೋಕರ್ಸ್ ವಾಕ್ ಅಂತೆ. ನಮಗೂ ಗೊತ್ತಿಲ್ಲ ಏನು ಅಂತ ಸರಿಯಾಗಿ. ನಮ್ಗೆ ಆಕ್ಚುಲಿ ಈ ಸಲ ಟ್ರಿಪ್ಪಲ್ಲಿ ಯಾವ ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ. 5 ಮೆಂಬರ್ಸು. ಎಷ್ಟು ಟಿಕೆಟು? 100 ಒಬ್ರಿಗ ಅಲ್ಲ, ಒಬ್ರಿಗೆ 100 ಕತೆನೇ ಹೊಡಿಯಲ್ಲಿ, ಒಬ್ರಿಗೆ 100 ಅಂತೆ. ಸೊ ನಾವೀಗ ಎಂಟರ್ ಆಗ್ತಾ ಇದ್ದೀವಿ ಯಾವುದೋ ಒಂದು ವ್ಯೂ ಪಾಯಿಂಟು. ಬಟ್ ನಾವು ಲಾಸ್ಟ್ ಟ್ರಿಪ್ ಊಟಿಲಿ ಏನು ನೋಡ್ತೀವಿ, ಒಂದು ಸ್ವಲ್ಪ ಡಿಫ್ರೆಂಟ್ ವೈಬ್ ಇದೆ ಅನ್ಕೊಳ್ಳಿ. ಇಲ್ಲೂ ಊಟಿಗಿನ್ನ ವೈಬ್ ಅನ್ಕೊಳ್ಳಿ. ಇಲ್ಲಿ ಊಟಿಗಿಂತ ವ್ಯೂ ಅನ್ಕೊಳ್ಳಿ. ಯಾಕೆ ಹೇಳಿ, ನೋಡಿ ನೀವೇ. ಏನ್ ಹೇಳಿ ವ್ಯೂ ಇದು? ಅಯ್ಯೋಯ್ಯೋಯ್ಯೋ, ಜೀವನದಲ್ಲಿ ಬಂದು ನೋಡಿ ಒಂದ್ಸತಿ. ಜೀವನದಲ್ಲಿ ಬಂದು ನೋಡ್ಬೇಕು. ಈ ಪ್ಲಾನ್ ಎಷ್ಟುದು? ಸಿಂಗಲ್ ಪೆನ್ನಿನೂ ವರ್ತು, ಸಿಂಗಲ್ ಪೆನ್ನಿ ವರ್ತು. ಯಾರು ಅಳಿಸಿದ್ರು ಅಂದಿತ್ತಲ್ಲ, ಇವ್ರ ಮಾತಿಗೆ ಬೆಲೆ ಕೊಟ್ಟು ಬಂದು ಪ್ಲಾನ್ ನಂದೇ ಇರ್ಬೋದು. ಬಟ್ ನಿರಂಜನ್ ಸಪೋರ್ಟ್ ನಿರಂಜನ್ ಐತೆ. ನಾನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೆ ಬೇಡ ಅಂತ, ಅವನೇ ಬಾ ಹೋಗೋಣ ಅಂತ ಹೇಳಿದ್ಕೆ ಬಂದಿದ್ದು. ಮೋಡಗಳೆಲ್ಲ ಇಲ್ಲೇ ಕಾಣ್ತಾ ಇದೆ. ಕಳೆದು ಹೋಗ್ಬಿಟ್ಟಿದೀವಿ ನಾವಂತೂ. ಇನ್ನೂ ಒಂದು ಅರ್ಧ ಗಂಟೆ ಇಲ್ಲೇ ನಿಂತ್ಕೊಂಡು ಆರಾಮಾಗಿ ಹೋಗ್ಬೋದು. ಎಷ್ಟು ಹತ್ರ ಇದೀವಿ ಅಂದ್ರೆ ಅಷ್ಟು ಹತ್ರ ಇದೀವಿ ಮೋಡಕ್ಕೆ. ಸೀರಿಯಸ್ಲಿ ಊಟಿನ ಬೆಸ್ಟ್ ಅನ್ಕೋತಾ ಇದ್ದೆ, ಬಟ್ ದಿಸ್ ಈಸ್ ಫಾರ್ ಬೆಟರ್ ದ್ಯಾನ್ ಊಟಿ, ಫಾರ್ ಬೆಟರ್. A few moments later. ಗೈಸ್ ಏನ್ ಹೇಳಿ, ಸ್ಕ್ಯಾಮ್ ಆಗಿತ್ತು ಅನ್ಕೊಂಡ್ವಲ್ಲ, ಅವ್ರು ಆಕ್ಚುಲಿ ಕಾಲ್ ಬ್ಯಾಕ್ ಮಾಡಿದ್ರು. ರೂಮ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಫುಲ್ ಅಂಡರ್ ಗ್ರೌಂಡ್ ಅಲ್ಲಿ ಇದೆ. ಇಳಿದು ಹೋಗ್ಬೇಕು. ಆಕ್ಚುಲಿ ಎರಡು ರೂಮ್ ಇದೆ ಅಂತ ಹೇಳಿದ್ರು. ನಮ್ಗೆ ಅದರಲ್ಲಿ ವ್ಯೂ ಇರೋದು ಬೇಕಾಗಿತ್ತು. ಸೊ ವ್ಯೂ ಇರೋದಕ್ಕೋಸ್ಕರ ನಾವೀಗ ಏನ್ ಮಾಡ್ತಾ ಇದೀವಿ, ವ್ಯೂ ಇರೋ ರೂಮು ಕ್ಲೀನ್ ಆಗಿಲ್ಲ ಅಂದ್ರೆ ಬಟ್ ಹಾಫ್ ಅನ್ ಅವರ್ ಆಗುತ್ತೆ, ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ನೋಡಿ ಹೆಂಗಿದೆ ಇದು ವ್ಯೂ ಇಲ್ಲಿಂದ. ಈ ರೂಮಲ್ಲಿ ಏನು ವ್ಯೂ ಇಲ್ಲ. ಕ್ಲೀನ್ ನೋಡಿ ವ್ಯೂ ಹೆಂಗಿದೆ ಅಂತ. ಸೊ ಎರಡು ನಮ್ಗೆ ಕಣ. ಹಾ, ರೂಮಲ್ಲಿ ಟಿವಿ ಇದೆ. ಸೊ ಇವತ್ತು RCB ಮತ್ತೆ ಯಾವ್ದು ಮ್ಯಾಚ್? ನೋಡಿ ಬಿಂಕದ ಸಿಂಗರಿ. ಸೊ ಈಗ ರೂಮ್ ಎಲ್ಲ ನೋಡ್ಕೊ ಬಂದ್ವಿ, ಚೆನ್ನಾಗಿತ್ತು. ಅಬ್ಬಾ ಇನ್ನು ಕ್ಲೀನ್ ಮಾಡ್ಬೇಕಂತೆ, ಅದು ಕೊಡೋಕೆ ಇನ್ನೂ ಹಾಫ್ ಅನ್ ಅವರ್ ಆಗುತ್ತೆ ಅಂದರು. ಆ್ಯಕ್ಚುಲಿ ಫಸ್ಟ್ ಇಲ್ಲಿ ಬಂದ ತಕ್ಷಣ ನನಗೆ ಅಟ್ರಾಕ್ಟ್ ಆಗಿದೆ ಏನು ಗೊತ್ತಾ, ಈ ಬೈಕು. ಸೀರಿಯಸ್ಲಿ ಹೆಂಗಿದೆ ಅಂದರೆ ಅಲ್ಟಿಮೇಟ್ ಅನ್ಕೊಳ್ಳಿ ಗಾಡಿ. ನೋಡಿ ಒಂದ್ಸಲಿ, ಯಾರ ಗಾಡಿನೂ ಗೊತ್ತಿಲ್ಲ. ಕಲರು, ಆ ಸೀಟ್ ನೋಡಿ, ಅದು ಹ್ಯಾಂಡಲ್ ಬಾರ್ಸು. ಈ ಹ್ಯಾಂಡಲ್ ಬಾರ್ಸ್ ನೋಡಿದ್ರೆ ಏನು ನೆನಪು ಬರುತ್ತೆ ಹೇಳಿ? GTA Vice City ಇತ್ತಲ್ಲ ನೋಡಿ, ಅವರು ರಾಕ್ ಸ್ಟಾರ್ದು ಸಿಂಬಲ್ ಹಾಕ್ಸಿದ್ದಾರೆ. ಆ್ಯಕ್ಚುಲಿ ಅದನ್ನ ನೋಡೇ ಕಸ್ಟಮೈಸ್ ಮಾಡಿದ್ದಾರೆ ಅವರು. ತುಂಬ ಚೆನ್ನಾಗಿದೆ. ರೋಡ್ ಸೈಡ್ ನಿಂತಿರೋದ್ರಿಂದ ಧೂಳು ಹಿಡಿದಿದೆ. ಒಂದೊಂದು ಆ್ಯಂಗಲ್ಲು ಏನಿದೆ ಅಂದರೆ ಗಾಡಿ ಸೈಕ್ ನೋಡಿ. ಏನಂತೀರಾ ನೋಡಿ? 5 minutes later. 5 minutes. 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 5 min
ಶೋರೂಮಿಂದ ಕೊಟ್ಟಿರೋದೇ ಒಂದು ಪೀಸು, ಅವ್ರು ಮಾಡ್ಸಿರೋದೇ ಇನ್ನೊಂದು ಪೀಸು, ಮಾಸ್ಟರ್ ಪೀಸ್ ಮಾಡಿಸೋರೆ. ಜೊತೆಗೆ ಅದು ನೋಡಾದ್ಮೇಲೆ ಇಲ್ಲೊಂದು ಲೆಜೆಂಡ್ರಿ ಬೈಕು, ಏನು ಹೇಳಿ, ಲೆಜೆಂಡ್ರಿ RX 135. ಏನು ಹೇಳ್ರಿ, ಇನ್ನೂ ಹೆಂಗಿದೆ ನೋಡಿ ಗನ್ನು. 5 minutes later. ನೀರು ನೀರು ನೀರು. The next day. ಒಂದು ಹೋಟೆಲ್ಗೆ ಬಂದಿದ್ದೀವಿ. ಫುಲ್ ರಶ್ ಇದೆ ಹೋಟೆಲಲ್ಲಿ. ಚೆನ್ನಾಗಿರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಇದೇನು ಒಬ್ರು ಎಲ್ಲ ಇಲ್ಲ ಒಬ್ರು ಮುಂದೆನೂ ಪ್ಲೇಟ್ ಇಲ್ಲ. ಇಷ್ಟೊಂದು ರಶ್ ಇದೆ ಇಲ್ಲಿ ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ, ನೋಡೋಣ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ಇಡ್ಲಿ 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 ಯಾರ್ಗಿಡ್ಲಿ 3 ಥರ ಚಟ್ನಿ ಕೊಟ್ಟವ್ರೆ, ಎಲ್ಲಾನು ಟೇಸ್ಟ್ ಮಾಡ್ಬೇಕಿನ್ನು. ಇದೊಂದು ಬಕೆಟ್ ಸಾಂಬಾರು. ಸಾಂಬಾರ್ ಬರೋವರೆಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಇದನ್ನು ಕೊಟ್ಟವ್ರೆ, ಟಿಫನ್ ಕೊಟ್ಟಿಲ್ಲ ಇನ್ನು. ಬರೀ ಚಟ್ನಿ ಸಾಂಬಾರು ಮಾತ್ರ ಕೊಟ್ಟವ್ರೆ, ಟಿಫನ್ ಇಲ್ಲ ಇನ್ನು. ಟಿಫನ್ ಕೊಟ್ಟಿಲ್ಲ, ಅದು ಯಾವಾಗ ಕೊಡ್ತಾರ ಗೊತ್ತಿಲ್ಲ. 5 minutes later. ಇದು ಗೀ ದೋಸೆ ಹೆಂಗಿರುತ್ತೆ ಟೇಸ್ಟ್ ಮಾಡೋದು. ಇಡ್ಲಿ ಬನ್ನಿ, ಇಡ್ಲಿ ಏನ್ ಸೈಜಲ್ಲಿ ಐತೆ ಇಡ್ಲಿ ಅಂದ್ರೆ, ಅಂತ ಸೈಜ್ ಅನ್ಕೊಳ್ಳಿ. ಒಂದು ಪ್ಲೇಟ್ ಎಲ್ಲ ಯಾರಿಗೂ ಸಾಲಲ್ಲ ಇಲ್ಲಿ. ನೀವು ಅಂತ ಹೊಡ್ಕೋತಿರಲ್ಲ, ಅದು ಸಕ್ಕತ್ ಇಷ್ಟ ಆಗ್ತಿದೆ. ಒಂದು ನಿಮಿಷ, ನಾನು ತಿಂತೀನಿ. ನಾನು ದಾಸಪ್ಪ ಇದ್ದಂಗೆ, ನಾನು ತಿಂದ ಮೇಲೆ ನೀನು ತಿನ್ಬೇಕು. ನಾನು ತಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳಿದ ಮೇಲೆ ನೀನು ತಿನ್ಬೇಕು. ಅದಕ್ಕಿಂತ ಮುಂಚೆ ತಿನ್ಬಿಟ್ಟು ಕೂತ್ಕೊಳ್ಳೋದಲ್ಲ. ಒಡನೆ ಹಾಕಿಲ್ಲ ಮಚ್ಚಿ ಒಡನೆ ಹಾಕಿಲ್ಲ ಕಣ. ಒಡೆ ಕರಿ, ಒಡೆಗೆ ಒಳ್ಳೆ ಸಾಂಬಾರ್. ಫಸ್ಟ್ ಇಡ್ಲಿ ತಿನ್ನೋಣ. ಮೊದಲು ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಇಲ್ಲಿ. ಸೇಮ್ ನಮ್ಮ ಇಡ್ಲಿ ಕೂಡ ಬಂದಿದೆ, ನಿರಂಜನ್ ಇನ್ನ ಬಂದಿಲ್ಲ. ಈ ರೆಡ್ ಚಟ್ನಿ ರೆಡ್ ಚಟ್ನಿ ಮಾತ್ರ ಖಾರ ಸರಿಗಿಟ್ಟವ್ರೆ. ಇದು ಸಾಂಬಾರ್ ಟೇಸ್ಟ್ ಬರ್ತಾ ಇದೆ. ಮುಖ ಯಾಕೆ ಈ ತರ ಇದೆ? ಸಾಂಬಾರ್ ಮಾತ್ರ ಸೈಕೋ. ಬಿಲ್ಡು ಕ್ಯಾಮ್ರಾದ ಬಿಲ್ಡ್ ಬರ್ತದೆ. ನೋಡಿ ಓಹ, ತಿನ್ನಿ. ಇಲ್ಲಿ ಜನ ಉಪ್ಪು ಯೂಸ್ ಮಾಡಲ್ಲ, ಅದೇ ಬೇಜಾರು. ಉಪ್ಪು ಹಾಕಲ್ಲ ಎಲ್ಲಾದ್ರು. ನಮ್ಮ ಸ್ಟ್ರಾಂಗ್ ಆಗಿಬಿಡ್ತೀವಿ ಅಂತ ಭಯ ಅಂತ ಉಪ್ಪಿನಪ್ಪ ಇಲ್ಲೆಲ್ಲ ಜನ. ಇಡ್ಲಿ ಆಯ್ತು, ಈಗ ದೋಸೆ. ಈ ದೋಸೆ ಕೈ ಹಾಕ್ತಾ ಇದೀವಿ. ಕೈ ಮಾತ್ರನೇ ಹಾಕೋದು. ನಮ್ಮ ದೋಸೆ ಹೆಂಗವ್ರಿ ಬರಲ್ಲ ಬಿಡಿ. ನಮ್ಮ ದೋಸೆನೇ ದೋಸೆ. ತುಮಕೂರಲ್ಲಿ ದ್ವಾರಕಾದಲ್ಲಿ ಒಂದು ದೋಸೆ ತಿನ್ಬಿಟ್ರೆ ಅಲ್ಟಿಮೇಟ್. ಇದರಲ್ಲ 6 ವರ್ಷ ತಿನ್ಬಿಟ್ರೆ ಲೈಟಾಗಿ ತುಪ್ಪ ಟೇಸ್ಟ್ ಐತೆ ಅಷ್ಟೇ. ಸ್ಮೂತ್ ಆಗಿ ಸಾಂಬಾರ್ ಚೆನ್ನಾಗೈತೆ. ಬಟ್ ಏನಂದ್ರೆ ಇಲ್ಲಿನ ಪರಿಸ್ಥಿತಿಗೆ ಓಕೆ, ಬಟ್ ನಮ್ಮ ಅಷ್ಟೆಲ್ಲ ಟೇಸ್ಟ್ ಇಲ್ಲ ಇಲ್ಲಿ. ನಮ್ಮ ತುಮಕೂರಲ್ಲಿ ಒಳ್ಳೆ ಇಡ್ಲಿ ಚಟ್ನಿ ತಿಂತಾ ಇದ್ರೆ ಅಲ್ಲ ಗುರು. ನಾವು 2 ಮುದ್ದೆ ರೈಸ್ ತಿನ್ನೋರಿಗೆ ಯಾರು ಪೇಪರ್ ಕೊಟ್ರೆ ಹೆಂಗಿರ್ತದೆ ಅದು ಹೆಂಗನ ಇರ್ಲಿ. ನಾವು ತಿಂದ ಮೇಲೆ ಆಮೇಲೆ ವಿಡಿಯೋ ಮಾಡ್ತೀನಿ. ಈಗ ಕ್ಲೋಸ್ ಮಾಡೋ ಸಾಕು. ಹೇಳ್ಕತ್ತ ನಾಟಕ ಬಂದ್ ಮಾಡೋ.